ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹಲೋ ಮೇಡಮ್. ಶ್ರೀವಲ್ಲಿ, ನಿನ್ನಿಂದ ಒಂದು ಹೆಲ್ಪ್ ಆಗ್ಬೇಕು. ವೀರು ಮತ್ತೆ ಲಲಿತಾ ದೇವಿ ಆ ಮನೆಗೆ ಬಂದಿದ್ದಾರೆ. ಅವರಲ್ಲಿ ಏನ್ ಮಾತಾಡ್ತಿದ್ದಾರೆ, ಏನ್ ವಿಷಯ ಅಂತ ನನಗೆ ಸ್ವಲ್ಪ ತಿಳಿಸ್ತೀಯಾ? ಅಲ್ಲಿಗೆ ಹೋಗು. ಅಲ್ಲಿ ಏನ್ ಮಾತಾಡಿದ್ರು ಆ ವಿಷಯ ಎಲ್ಲ ನೀನು ನನಗೆ ಹೇಳಬೇಕು. ಆ ಲಲಿತಾ ದೇವಿ ಏನ್ ಮಾತಾಡ್ತಾರೆ ಅಂತ ನನಗೆ ಗೊತ್ತಾಗ್ಬೇಕು. ಮೇಡಮ್, ಅವರು ಮನೆಯಿಂದ ಹೊರಟ್ ಆಯ್ತು. ಅವ್ರು ಆ ಮನೇಲಿ ಏನ್ ಮಾತಾಡಿದ್ರು ಅನ್ನೋದಕ್ಕಿಂತ ನಾನು ಅಪ್ಪಾಜಿ ಜೊತೆ ಅಂದ್ರೆ ಮಿನಿಸ್ಟರ್ ಸಾಹೇಬ್ರ ಜೊತೆ ಏನ್ ಮಾತಾಡ್ದೆ ಅನ್ನೋದು ಮುಖ್ಯ. ಏನು, ನೀನು ವೀರು ಹತ್ರ ಮಾತಾಡ್ತೀಯಾ? ಹೌದು ಮೇಡಮ್, ಇರೋ ಸತ್ಯನೆಲ್ಲ ಮಿನಿಸ್ಟರ್ ಸರ್ಗೆ ಹೇಳ್ಬಿಟ್ಟೆ. ದೇವ್ರ ಮೇಲೆ ಸತ್ಯ ಮಾಡಿ ಹೇಳ್ತಿದ್ದೀನಿ, ಅವರಿಬ್ರು ಗಂಡ ಹೆಂಡತಿ ಅಲ್ಲ ಅಪ್ಪಾಜಿ. ವೆರಿ ಗುಡ್, ವೆರಿ ಗುಡ್ ಶಿವಲಿ. ಇಂಥ ಸಿಚುವೇಶನ್ ಅಲ್ಲೂ ಇಂಥ ಒಳ್ಳೆ ಸಿಹಿ ಸುದ್ದಿ ಕೊಟ್ಟಿಯಲ್ಲ, ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಿನಗೆ ಏನಾದ್ರೂ ಒಂದು ದೊಡ್ಡ ಗಿಫ್ಟ್ ಕೊಡ್ಬೇಕು ಅಂತ ಅನಿಸ್ತಾ ಇದೆ ಶಿವಲಿ. ಇಲ್ಲ, ನಿನಗೆ ದೊಡ್ಡ ಗಿಫ್ಟು ಅಂದ್ರೆ ಸುಬ್ಬುನೇ. ಈಗ ಸುಬ್ಬು ನಿನ್ನವನಾಗೋ ಕಾಲ ಹತ್ರ ಬಂದಿದೆ. ಅದಕ್ಕಿಂತ ಏನ್ ದೊಡ್ಡ ಗಿಫ್ಟ್ ಬೇಕಲ್ವಾ ನಿನಗೆ? ಶಿವಲಿ, ನಿನ್ ಜೊತೆ ಕೈ ಜೋಡಿಸಿದಕ್ಕೆ ಸಾರ್ಥಕ ಆಯ್ತು. ನಾನು ಅನ್ಕೊಂಡಿದ್ದೆ ಆಯ್ತು. ಐ ಆಮ್ ಸೋ ಹ್ಯಾಪಿ. ಇನ್ನು ಉಳಿದಿದ್ದೆಲ್ಲ ನನಗೆ ಬಿಡು, ನಾನು ನೋಡ್ಕೋತೇನೆ. ವಿಜಯ ಮೇಡಮ್, ನಿಮ್ ಮಾತ್ ಕೇಳಿ ನನಗಂತೂ ತುಂಬಾ ಖುಷಿ ಆಗ್ತಿದೆ. ಮುಂದೆ ಏನ್ ನಡೆಯುತ್ತೋ ಅಂತ ತುದಿಗಾಲಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದೀನಿ. ಸರಿ ಸರಿ, ಡೋಂಟ್ ವರಿ, ಎಲ್ಲ ಸರಿ ಹೋಗುತ್ತೆ. ಓಕೆ, ಅಷ್ಟಾದ್ರೆ ಸಾಕು, ಕುಡಿದಾಡ್ಬಿಡ್ತೀನಿ. ಓಕೆ, ಬಾಯ್. ಅಂದ್ರೆ ವಿಜಯ ಮೇಡಮ್ಮು ಇಂಥ ಟೆನ್ಷನಲ್ಲೂ ಒಂದೊಳ್ಳೆ ಸುದ್ದಿ ಸಿಕ್ತು. ಇದು ಸಾಕು. ಇದನ್ನಿಟ್ಕೊಂಡು ಹೇಗಾದ್ರೂ ಆ ವೀರುನ ಕಂಟ್ರೋಲಿಗೆ ತಗೋಬೇಕು. ಆಮೇಲೆ ಆ ಶ್ರಾವಣಿ ಸುಬ್ಬು ಇಬ್ರು ದೂರ ಆಗೋದನ್ನ ನಾನು ನೋಡ್ಬೇಕು. ಶ್ರಾವಣಿ ಸುಬ್ಬು ಗಂಡ ಹೆಂಡತಿನೇ ಅಲ್ಲ. ಸುಬ್ಬು ಮತ್ತೆ ಶ್ರಾವಣಿ ಮಧ್ಯೆ ಯಾವುದೇ ರೀತಿ ಪ್ರೀತಿ ಇಲ್ಲ. ಅವರಿಬ್ರು ಗಂಡ ಹೆಂಡತಿ ತರನು ಬದುಕ್ತಾ ಇಲ್ಲ. ವೀರು, ಏನಾಯ್ತು ವೀರು? ಯಾಕೊಂಥರ ಇದೆಯಾ? ಏನು ಹೇಳಕ್ಕ, ಅವತ್ತು ಎಷ್ಟೆಲ್ಲ ನಡೀತು. ಅವಳು ಮಾಡಿದ್ದು ಒಂದು ತಪ್ಪಿನಿಂದ ನನ್ನ ಮರ್ಯಾದೆನೇ ಹೋಯ್ತು. ಯಾರ ಬಗ್ಗೆ ಹೇಳ್ತಿದ್ದೆ ವೀರು ನೀನು? ನನ್ನ ಮರ್ಯಾದೆ ತೆಗೆಯೋ ಕೆಲಸ ಇನ್ಯಾರಕ್ಕ ಮಾಡ್ತಾರೆ? ಶ್ರಾವಣಿ ಬಗ್ಗೆ ಹೇಳ್ತಾ ಇದ್ದೀನಿ. ಅವತ್ತು ಮದುವೆ ಮಂಟಪದಲ್ಲಿ ನಿನಗೆ ತಾಳಿ ಕಡ್ದವ್ರು ಯಾರು ಅಂತ ಕೇಳಿದ್ರೆ ಸುಬ್ಬು ಪಕ್ಕ ಹೋಗಿ ನಿಂತ್ಕೊಂಡು, ಅವತ್ತು ನಾನು ಇಡೀ ರಾಜ್ಯದ ಮುಂದೆ ತಲೆ ತಗ್ಸೋಗಾಯ್ತು. ಈಗ ನೋಡಿದ್ರೆ ಸುಬ್ಬು ಶ್ರಾವಣಿ ಗಂಡ ಹೆಂಡ್ತಿನೇ ಅಲ್ಲ ಅಂತಿದ್ದಾರೆ. ಅವ್ರ ಮಧ್ಯ ಯಾವ ಪ್ರೇಮ ಸಂಬಂಧ ಬಾಂಧವ್ಯನೂ ಇಲ್ಲ ಅಂತಿದ್ದಾರೆ. ಅಲ್ಲ, ಮ್ಯಾರೇಜ್ ಸರ್ಟಿಫಿಕೇಟ್ ಎಲ್ಲಿಂದ ಬಂತು? ಅವರಿಬ್ರು ಯಾಕೆ ಜೊತೆಗಿದ್ದಾರೆ? ಒಂದು ಗೊತ್ತಾಗ್ತಾ ಇಲ್ಲಕ್ಕ. ವೀರು, ನಿನಗೆ ವಿಷಯ ಎಲ್ಲ ಹೇಗೆ ಗೊತ್ತಾಯ್ತು? ಅದೇ ಪಾಪ ಆ ಹುಡುಗಿ ಸುಬ್ಬನ್ ಮದುವೆ ಆಗಬೇಕು ಅಂತಿದ್ಲಲ್ಲ, ಅದೇ ಶ್ರೀವಲ್ಲಿ, ಅವಳು ಇವತ್ತು ಸತ್ಯನೆಲ್ಲ ಹೇಳಿದ್ಲು. ಪಾಪ ಆ ಹುಡುಗಿಗೆ ತುಂಬಾ ಅನ್ಯಾಯ ಆಗಿದೆ. ನನಗೂ ಕೇಳಿದಾಗ ಹಿಂಸೆ ಆಯ್ತು. ಅದು ಸಂಕಟನೋ ಸಿಟ್ಟೋ ನನಗೆ ಗೊತ್ತಾಗ್ತಾ ಇಲ್ಲ. ಇದೇ ಸರಿಯಾದ ಸಮಯ. ಕಿಡಿ ಹತ್ಕೊಂಡಿದೆ. ಸ್ವಲ್ಪ ಗಾಳಿ ಬೀಸಿದ್ರೆ ಸಾಕು, ದೊಡ್ಡದಾಗಿ ಬೆಂಕಿನೇ ಹತ್ಕೊಳ್ಳುತ್ತೆ. ಏನಿರುವುದು? ಮಕ್ಕಳ ಆಟಕ್ಕೋಸ್ಕರ ನಿನ್ನ ಮರ್ಯಾದೆನ ಪ್ರಪಂಚದ ಮುಂದೆ ತೆಗೆದುಬಿಟ್ಲಲ್ಲ. ನೀನೇ ಪ್ರಪಂಚ, ಅಪ್ಪನೇ ಪ್ರಪಂಚ ಅಂತ ಹೇಳ್ತಿದ್ದು. ಆದ್ರೆ ಪ್ರಪಂಚದ ಮುಂದೆ ನೀನು ತಲೆ ತಗ್ಸೋಗಿ ಮಾಡ್ಬಿಟ್ಲು ಅವಳು. ನನ್ನ ತಮ್ಮನ ಒಳ್ಳೆತನನ ಅವಳು ದುರುಪಯೋಗ ಪಡಿಸ್ಕೊಂಡಿದ್ದಾಳೆ. ಅಲ್ಲ, ನಿನಗಿಷ್ಟು ಒಳ್ಳೆ ಹೃದಯ ಇರೋದೇ ತಪ್ಪ? ನೀನ್ ಎಲ್ರೂ ಪ್ರೀತಿ ವಿಶ್ವಾಸದಿಂದ ನೋಡ್ಕೋತಿರೋದೇ ತಪ್ಪ? ಅವಳು ನಿನ್ನ ಮಗಳು ಅಲ್ಲದೆ ಹೋದ್ರು ನೀನು ಅವಳ ಮಗಳ ತರ ಈ ಮನೇಲಿ ಇಟ್ಕೊಂಡು ಇಷ್ಟು ವರ್ಷ ಸಾಕಿದ್ಯಾ ವೀರು?
ಆದ್ರೆ ಅವಳು ನಿನ್ ಬೆನ್ನಿಗೆ ಚೂರಿ ಹಾಕ್ಬಿಟ್ಟಿದ್ದಾಳೆ. ನನ್ನ ಕೈಲಿ ಇದೆಲ್ಲ ಸಹಿಸ್ಕೊಳಕ್ಕೆ ಆಗ್ತಿಲ್ಲ ವೀರು. ಸಮಾಧಾನ ಮಾಡ್ಕೋಕ್ಕ. ಸದ್ಯಕ್ಕೆ ಯಾರಿಗೂ ಗೊತ್ತಾಗದ್ ಬೇಡ, ಮುಂದೇನಾಗುತ್ತೋ ನೋಡೋಣ. ಏನಾದ್ರೂ ಆಗ್ಲಿ ವೀರು, ಇದು ಯಾರಿಗೂ ಗೊತ್ತಾಗದೆ ಇರ್ಲಿ. ಆದ್ರೆ ನನ್ನ ತಮ್ಮನಿಗೆ ಮೋಸ ಆಗಿದೆ, ಆ ವಿಷಯ ಮಾತ್ರ ನನ್ನ ಮನ್ಸಲ್ಲಿ ಹಾಗೆ ಇರುತ್ತೆ, ಅದು ನನ್ ಕೊರಿತಾ ಇರುತ್ತೆ. ಇಲ್ಲ, ಸುಮ್ಮನೆ ಬಿಡಬಾರ್ದು, ಅವ್ರನ್ನ ಮಾತ್ರ ಸುಮ್ಮನೆ ಬಿಡ್ಲೇಬಾರ್ದು ವೀರು. ನಿನ್ ಸಂಕಟ ನನಗೆ ಅರ್ಥ ಆಗುತ್ತಕ್ಕ. ಆದ್ರೆ ತಪ್ಪು ಮಾಡಿದವರು ಕರ್ಮಗಳಿಂದ ವಿಧಿಯಿಂದ ತಪ್ಪಿಸ್ಕೊಳಕ್ಕೆ ಆಗಲ್ಲ. ಯಾವತ್ತಾದ್ರೂ ಅವರು ಶಿಕ್ಷೆ ಅನುಭವಿಸ್ತಾರೆ. ವೀರು, ನಿನಗೆ ಎಂತ ದೊಡ್ಡ ಮನ್ಸು ವೀರು. ನೀನ್ ಹೇಗೆ ಇವರನ್ನೆಲ್ಲ ಕ್ಷಮಿಸಿ ನಾರ್ಮಲ್ ಆಗಿರ್ತೀಯ ನನಗಂತೂ ಅರ್ಥನೇ ಆಗಲ್ಲ. ವೀರು, ಒಂದು ಮಾತು ನೆನಪಲ್ಲಿ ಇಟ್ಕೊ, ಏನೇ ಆಗ್ಲಿ ಈ ಅಕ್ಕ ಮಾತ್ರ ಯಾವಾಗ್ಲೂ ನಿನ್ ಜೊತೆನೇ ಇರ್ತಾಳೆ. ಒಂದ್ ಕಡೆ ಮೋಸ ಮಾಡೋರಿದ್ರೆ ಇನ್ನೊಂದ್ ಕಡೆ ಬೆಟ್ಟದಷ್ಟು ಪ್ರೀತಿ ಮಾಡೋರು ಇರ್ತಾರೆ. ಇಟ್ಸ್ ಓಕೆ ವೀರು. ನೋಡು, ನಾಡಿದ್ದು ನಿನ್ ಬರ್ಡೇ ಬರ್ತಿದೆ. ನಾನು ಈ ಸಲ ನಿನ್ ಬರ್ಡೇ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಪ್ಲೀಸ್ ಇಲ್ಲ ಅಂತ ಮಾತ್ರ ಹೇಳ್ಬೇಡ. ನಿನಗೋಸ್ಕರ ಅಲ್ದೇ ಹೋದ್ರು, ನಿನ್ನ ಪ್ರೀತಿ ಮಾಡೋರ್ಗೋಸ್ಕರ ಆದ್ರೂ ಬೇಡ ಅಂತ ಹೇಳ್ಬೇಡ ಪ್ಲೀಸ್. ನೋಡು, ಆಗಿರೋ ನೋವನ್ನೆಲ್ಲ ಮರ್ತು ನೀನು ಸಂತೋಷವಾಗಿರ್ಬೇಕು ವೀರು. ಅಕ್ಕ, ನಿನಗೆ ಗೊತ್ತು ಈ ಬರ್ಡೇ ಗಿಡ್ಡೆ ಎಲ್ಲ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ನನಗೆ ಇಷ್ಟ ಇಲ್ಲ ಅಂತ. ವೀರು, ಜೀವನದಲ್ಲಿ ಸಿಹಿ ಕಹಿ ಎರಡೂ ಇರುತ್ತೆ. ಕಹಿಯಾದ ಘಟನೆಗಳು ನಡೆದಾಗ ನಾವು ಸಿಹಿಯಾದ ಕ್ಷಣಗಳನ್ನ ಸೆಲೆಬ್ರೇಟ್ ಮಾಡಿ ಕಹಿನೆಲ್ಲ ಮರ್ತು ಬಿಡ್ಬೇಕು ವೀರು. ಅಕ್ಕ ಹೇಳ್ತಿರೋದ್ರಲ್ಲೂ ಅರ್ಥ ಇದೆ. ಬರ್ಡೇ ಸೆಲೆಬ್ರೇಷನ್ ಅಂತ ಎಲ್ಲರನ್ನು ಕರೆದು ನಾನು ನನ್ನ ನಿರ್ಧಾರನೂ ತಿಳಿಸ್ಬೋದು. ವೀರು, ಏನು ಯೋಚನೆ ಮಾಡ್ತಿದ್ಯಾ ವೀರು? ನಿನ್ ಬರ್ಡೇ ಅಂದ್ರೆ ನನಗೆ ಅದು ಹಬ್ಬ ಇದ್ದ ಹಾಗೆ. ಎಷ್ಟೋ ಜನಕ್ಕೆ ಜೀವಾಳ ಆಗಿರೋ ನನ್ನ ತಮ್ಮ ಈ ಭೂಮಿಗೆ ಬಂದಿದ್ದ ದಿನ ಅದು. ಕಮ್ ಆನ್ ವೀರು, ಲೆಟ್ ಸೆಲೆಬ್ರೇಟ್ ಪ್ಲೀಸ್ ವೀರು. ಇಲ್ಲ ಅಂತ ಮಾತ್ರ ಹೇಳ್ಬೇಡ. ನೀನು ಇಷ್ಟದಂತಾನೆ ಆಗಲಿ ಅಕ್ಕ. ಆದರೆ ಸೆಲೆಬ್ರೇಷನ್ ಹೊರಗಡೆ ಎಲ್ಲೂ ಬೇಡ, ಮನೆಯಲ್ಲೇ ಮಾಡು. ಆಮೇಲೆ ಆ ಶ್ರೀವಲ್ಲಿ ಮತ್ತೆ ಅವ್ರ ಮನೆಯವ್ರನ್ನೂ ಇನ್ವೈಟ್ ಮಾಡು. ಪಾಪ ಆ ಹುಡುಗಿಗೆ ತುಂಬ ಅನ್ಯಾಯ ಆಗಿದೆ. ನಾನು ಅವಳಿಗೆ ನ್ಯಾಯ ಕೊಡಿಸ್ಲೇಬೇಕು. ಅವಳಿದ್ರೆ ನನ್ನ ನಿರ್ಧಾರ ತಿಳಿಸೋಕ್ಕೂ ಸುಲಭ ಆಗುತ್ತೆ. ಸರಿ ವೀರು, ನೀನು ಹೇಳ್ದಾಗೆ ಆಗ್ಲಿ, ಎಲ್ರನ್ನೂ ಕರಿತೇನೆ. ನನಗೆ ಗೊತ್ತಿತ್ತು ವೀರು, ಇದೆಲ್ಲ ಹೀಗೆ ಆಗತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಯಾಕಂದ್ರೆ ಈ ಕತೆಗೆ ಸೂತ್ರಧಾರಿನೇ ನಾನು. ನಿನ್ನ ಬರ್ಡೇ ದಿನ ಆ ಸುಪ್ಪು ಶ್ರೀವಲ್ಲಿ ಒಂದಾಗಬೇಕು. ಆಮೇಲೆ ಆ ಶ್ರಾವಣಿನ ನನ್ನ ಮಗನಿಗೆ ಕೊಟ್ಟು ಮದುವೆ ಮಾಡಬೇಕು.